ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಇನ್ನೂ ಬಾಳ ಮಂದಿ ಆಗಿಲ್ಲ. ಯೂಟ್ಯೂಬ್ ಕ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ್ ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ಐತೆ, ಅಭಿವ್ಯಕ್ತ ಸ್ವಾತಂತ್ರ್ಯ. ಈ ನಮ್ಮ ಸಂವಿಧಾನದೊಳಗ ಮಾತಾಡುವ ಹಕ್ಕು ಐತಿ ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಐತೆ. ಅದು ಮಾತಾಡೋರು, ಬಾಯಿ ಇದ್ದವ್ರಿಗೆ ಮಾತಾಡೋದು, ಬಾಯಿ ಇಲ್ದವ್ರಿಗೆ ಏನಿಲ್ಲ. ಇವತ್ತು ನಾವು ವರದಿಗಳನ್ನ ಮಾಡ್ತಿರ್ತಾವ, ನಾವು ಮಂದಿ ಹೆಚ್ಚಾಗಿ ನಾವು ಮಂದಿ ಮಾತಾಡಿದ್ದ ರಿಲೆವೆಂಟ್ ಇದ್ದದ್ದ ಹೌದು ಅನ್ನೋದ ಚರ್ಚಾ ವಿಷಯಗಳನ್ನ ಹೇಳ್ತಿರ್ತಾವ. ಅದು ಯಾವ ಮಾತಾಡಿದ, ಎಲ್ಲಿ ಮಾತಾಡಿದ, ಯಾವಾಗ ಮಾತಾಡಿದ ಅಂತ ನೀವು ಕಮೆಂಟ್ ಹಾಕಿರ ನನಗೆ ಹೇಳಕ್ ಆಗುದಿಲ್ಲ. ಚರ್ಚೆ ಆಗ್ತಿರ್ತಾವ, ಕಟ್ಟಿ ಕುಂತಿರ್ತಾರ ಕೆಲವು ಮಂದಿ, ಖಾಲಿ ಇದ್ದಾಗ ಕಟ್ಟಿ ಕುಂತಿರ್ತಾರ. ಅವ್ರ ತಗದ್ ಮಾತಾಡೋದು ಏನಾಗು. ಈಗ ಒಂದು ವಿಷಯ ನಮ್ ಸಾಲ್ ತಂದಂತ ಒಂದು ವರದಿ ಇದೆ, ನಿಮ್ ಮುಂದೆ ಇಡತ್ತೇವ್. ಮಂದಿ ಮಾತಾಡಿದ್ದ ಈಗ ಜೂನ್ 18ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ 4 ಜಾಗಗಳ ಖಾಲಿ ಆಗ್ತಾವ ರಾಜ್ಯಸಭಾ ಸದಸ್ಯರದ್ದು. ಅದ್ರಾಗ ಸಂಖ್ಯಾಬಲದ ಆಧಾರ ಮ್ಯಾಗ 3 ಕಾಂಗ್ರೆಸ್ ತಗೋತೈತಿ, 1 ಬಿಜೆಪಿ ತಗೋತೈತಿ. JDS ಬಿಜೆಪಿ ಕೂಡಿ 1 ರಾಜ್ಯಸಭೆ ಸದಸ್ಯರ ಆಗ್ಬೇಕು ರಾಜ್ಯದಾಗ. ಈ ರಾಜ್ಯಕ್ಕೆ ಸಂಬಂಧ ಇದು. ಆದ್ರೆ ಕಳೆದ ಸಾರಿ ಬಿಜೆಪಿ ಸರ್ಕಾರ, ಅಂದ್ರೆ ಬಿಜೆಪಿ ಸರ್ಕಾರ ಮ್ಯಾಗ ಕಾಂಗ್ರೆಸ್ದವ್ರು ಕೆಲವೊಂದು ಕಾರ್ಯಕರ್ತರ ಆರೋಪ ಮಾಡ್ತಾರ. ಅವ್ನು ಹೇಳ್ಬೇಕು, ನಾವು ಬಿಜೆಪಿ ಅವ್ರು ಮಾಡಿದ್ದು ಹೇಳ್ತಾನು, ಕಾಂಗ್ರೆಸ್ದವ್ರು ನನಗೇನ ಯಾವ ಪಕ್ಷ ಇಲ್ಲ ನನಗೆ. ಇವತ್ತ ಬಿಜೆಪಿ ಒಳಗ ಈರಣ್ಣ ಕಡಾಡಿ ಅವರ ಕಾರ್ಯಕರ್ತ ಅಂತೇಳಿ ಅವ್ರನ್ನ ಗುರ್ತಿಸಿ 6 ವರ್ಷಕ್ಕ ಅವ್ರನ್ನ ರಾಜ್ಯಸಭಾ ಸದಸ್ಯ ಮುಗಿತು. ಈ ಜೂನ್ 14 ಮುಗ್ಯಾಕ್ ಬರ್ತದೆ. ಅಂದ್ರೆ ಅವ್ರವ್ರ ಅಭಿಮಾನಿಗಳು ಹೇಳಿದ್ನ ಹೇಳತ್ತೇನೆ ನಾನು. ಯಾರ್ಯಾರೀಗ ನಮ್ಗ ಬಂದು ವರದಿ ಪ್ರಕಾರ ಅವ್ರು ಯಾರ್ಯಾರ ಅಭಿಮಾನಿಗಳು. ಅದಕ್ಕಿಂತ ಮೊದಲ ಕಾಂಗ್ರೆಸ್ದವ್ರು ಏನಂತಾರಂದ್ರ, ಬಿಜೆಪಿ ಯಾವಾಗೂ ಬೆಳಗಾಂಕ ಜಿಲ್ಲಾಕ ಅನ್ಯಾಯ ಮಾಡೈತಿ. ಮುಖ್ಯಮಂತ್ರಿ 2 ಸಲ ಆದ್ರು ಬಿಜೆಪಿ ಅವರ. 2008ರಾಗ ಬಿಜೆಪಿಯಿಂದ 8 ಮಂದಿ MLA ಗಳಿದ್ರು. 2013ರಾಗ 4 ಮಂದಿ ಇದ್ರು. ಸಿದ್ದರಾಮಯ್ಯ ಅವ್ರು CM ಆದ್ರು. ಬಿಜೆಪಿ ಅವಾಗ ಯಡಿಯೂರಪ್ಪನವ್ರು CM ಆದ್ರು. 2018ರಾಗ 3 ಮಂದಿ, 6 ಮಂದಿ ಅವಾಗ ಬೆಳಗಾವಿ MLA ಗಳು ಬೆಳಗಾವಿ ಜಿಲ್ಲಾದಿಂದ. ಬಿಜೆಪಿ ಅಧಿಕಾರದಾಗ 3 ಮಂದಿ ಮುಖ್ಯಮಂತ್ರಿ ಆದ್ರು. ಈಗ 2023ಕ್ಕೆ 6 ಮಂದಿ MLA ಬಿಜೆಪಿ ಅವ್ರ ಅದಾರು. ಇವತ್ತ ಸಿದ್ದರಾಮಯ್ಯನವ್ರ ಅದಾರು. ಅವ್ರು ಒಂದು ಕಾಂಗ್ರೆಸ್ದವ್ರ ವಾದ ಏನಂದ್ರ, ಬಿಜೆಪಿ ಸರ್ಕಾರ ಇದ್ದಾಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿನ ಮಾಡ್ಲಿಲ್ಲ, ನಮ್ ಜಿಲ್ಲಾದವ್ರದ ಯಾರನ್ನೂ ಮಾಡ್ಲಿಲ್ಲ. ಒಂದ್ಸಲ ಬಸವರಾಜ ಬೊಮ್ಮಾಯಿನ್ ಮಾಡ್ರು, ಕಾರಜೋಳ ಅವ್ರನ್ನ ಮಾಡ್ರು ಅಂತ ಒಂದ್ ವಾದ. ಅದಲ್ದನ ಇವತ್ತ ಈ ನಮ್ಮ ಕಾಡಾಕ ಬೆಳಗಾವಿ ಜಿಲ್ಲೆಯವ್ರನ್ನ ಯಾರನ್ನೂ ಮಾಡ್ಲಿಲ್ಲ. ಈ ಸೋಮಣ್ಣ ಬೇವಿನ ಮರದ ಮತ್ತು ಕಲ್ಗಟ್ಟಿಗೆ ನಿಂಬಣ್ಣವ್ರನ್ನ ಕಾಡಕ್ ತಂದ್ರು. ಬೇರೆ ಜಿಲ್ಲಾದವ್ರ ಮಾಡ್ರು. ನಮ್ಮ ಜಿಲ್ಲಾ ಬಿಜೆಪಿ ಅವ್ರಿಗೆ ಜಿಲ್ಲಾದಾಗ ಇಷ್ಟೆಲ್ಲ ಬಿಜೆಪಿ ಅವ್ರಿಗೆ ಇಂತ ಅಧಿಕಾರಿಗಳು ಕೊಡುದಿಲ್ಲ, ಉಸ್ತುವಾರಿ ಮಂತ್ರಿ ಮಾಡಿಲ್ಲ ಅಂತ ಕಾಂಗ್ರೆಸ್ದವ್ರ ವಾದ ಐತೆ. ಮತ್ತ ಬಿಜೆಪಿ ಬೆಳಗಾವಿ ಜಿಲ್ಲಾದವ್ರು ನಾವೆಷ್ಟೆಲ್ಲಾ ಪ್ರಬಲರಿದ್ರು ಬೇರೆ ಜಿಲ್ಲಾದವ್ರನ್ನ ಯಾಕೆ ತಂದ್ ಮಾಡ್ತಾರೋ ಅಂತ ವಾದ ಐತೆ ಅವ್ರದ. ಅದ್ರ ನಂತರ ಈಗ ಈ ಒಂದ್ ರಾಜ್ಯಸಭಾ ಎಲೆಕ್ಷನ್ 18ನೇ ತಾರೀಕಿಗೆ ಬೆಳಗಾವಿ ಜಿಲ್ಲಾ, ಇಷ್ಟೆಲ್ಲ ಬೆಳಗಾವಿ ಜಿಲ್ಲೆದೊಳಗ ಭಿನ್ನಾಭಿಪ್ರಾಯಗಳು ಇದ್ರೂ ಕೆಲವೊಂದು ಜನ ಅವ್ರವ್ರ ಅಭಿಮಾನಿಗಳು ಏನ್ ಹೇಳ್ತಾರಂದ್ರ, ಇವ್ರಿಗೆ ಕೊಡ್ಬೇಕು. ಈರಣ್ಣ ಕಡಾಡಿ ಅವ್ರ ಬಗ್ಗೆ 6 ವರ್ಷದೊಳಗ ಅವ್ರ ರಾಜ್ಯಸಭಾ ಸದಸ್ಯರಂದ್ರ ಏನನ್ನು ತೋರಿಸಿದಾರು. ಒಟ್ಟಾರೆ ಲೋಕಸಭೆಯೊಳಗ ರಾಜ್ಯಸಭೆಯೊಳಗ ಅತಿ ಹೆಚ್ಚು ಹಾಜರಿ ಕೊಟ್ಟಿದ್ದಾರೆ, ಪ್ರಶ್ನೆಗಳು ಕೇಳಿದಾರು. CSR ಫಂಡ್, ತಮ್ಮ MP ಫಂಡ್ ಇಡೀ ಜಿಲ್ಲೆಗೆ ಅವರ ಕೊಟ್ಟಿದಾರು. ಒಬ್ಬ ರಾಜ್ಯಸಭಾ ಸದಸ್ಯಾಗಿ ಅವ್ರ ಮುಂದುವರಿಬೇಕಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ. ಆನಂತರ ಪ್ರಭಾಕರ್ ಕೋರೆ 2 ಬಾರಿ ರಾಜ್ಯಸಭಾ ಸದಸ್ಯರಾದವರು, 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದವರು. ಅವ್ರು ಇನ್ನೂ ನನಗ ಈ ಒಂದ್ ರಾಜ್ಯಸಭಾ ಸದಸ್ಯರು ಮಾಡ್ಬೋದು ಅನ್ನೋದು ಕೇಳಿ ಬಿಟ್ಕೊಟ್ಟಿದ್ದೇನೋ. ನನಗೂ ಇನ್ನೂ ಒಮ್ಮೆ ಈ ಕೇಳಿ ಜವಾಬ್ದಾರಿ ಇಲ್ಲ ಅಂದ್ಕೂಡ್ಲೆ ನನಗ ರಾಜ್ಯಸಭಾ ಸದಸ್ಯ ಅವ್ರಿಗೆ ಕೊಡ್ಬೇಕಂತ ಅವ್ರ ಅಭಿಮಾನಿಗಳು ಒಂದ್ ಕೈ ನೋಡ್ಬಿಡೋಣ ಅಂತೇಳಿ ಪ್ರಭಾಕರ ಕೋರೆ ಅವ್ರ ಅಭಿಮಾನಿಗಳು. ಆ ನಂತರ ರಮೇಶ್ ಕತ್ತಿ ಒಂದ್ಸಲ ಸಂಸದರಾದವ್ರು, ಈ ಬಾರಿ ರಾಜ್ಯಸಭೆ ಅವ್ರಿಗೆ ಶಿಖರ್ ಸಿಗ್ತೈತೆ ಅಂತ ಅವ್ರ ಅಭಿಮಾನಿಗಳು ಖುಷಿಯಿಂದ ಹೇಳ್ಕೊತ ಹೊಂಟಾರ. ಯಾಕಂದ್ರ ಅದ್ರ ಸಲುವಾಗಿನ ಇವತ್ತ ರಾಜ್ಯಾದ್ಯಂತ ಈ ರಮೇಶ್ ಕತ್ತಿ ಅವ್ರು ಅಡ್ಡಾಡತ್ತಾರು, ಅವ್ರ ನೆಕ್ಕಿ ಸಿಗ್ತೈತೆ ಅಂತ ಅವ್ರ ಅಭಿಮಾನಿಗಳು ಹೇಳತ್ತಾರ. ಅದೇ ರೀತಿ ಅಣ್ಣಾ ಸಾಹೇಬ್ ಜೊಲ್ಲೆ ಮೊನ್ನೆ ಲೋಕಸಭೆ ಒಳಗ ಸ್ಪರ್ಧೆ ಮಾಡಿ ಬಿದ್ರ, ಅವ್ರ ಅಭಿಮಾನಿಗಳು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಆಗ್ತಾರು. ಯಾಕಂದ್ರೆ ಅವ್ರದ್ದು ಒಂದ್ ಸಂಘಟನೆ ಜಿಲ್ಲಾ ತುಂಬಾ ಅವ್ರನ್ನ ಆಗ್ತಾರು. ಅವ್ರ ಆಗ ನಕ್ಕಿ ಅವ್ರಿಗೆ ಸಿಗ್ತೈತೆ ಅಂತ ಅವರು ಇವತ್ತ ಎಲ್ಲಾ ಕಡೆ ಹೇಳ್ಕೊತ ಹೊಂಟಾರ ಅವ್ರ ಅಭಿಮಾನಿಗಳು. ಇನ್ನ
ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾದಂತ ಮಾಂತೇಶ್ ಕೌಟಿಮಠ ಅವ್ರು ವಾಸಲ ವಿಧಾನ ಪರಿಷತ್ ಚುನಾವಣೆ ಒಳಗ ಅವ್ರಿಗೆ ಮೋಸ ಮಾಡ್ರ ಪಕ್ಷದವ್ರ, ಈ ಸಲ ಅದು ಆಗ್ಬಾರ್ದು. ವಾಸಲ MP ಬೆಳಗಾವಿಗೇನು ಕೇಳಿದ್ರು, ಅವಾಗ ಅವ್ರಿಗೆ ಟಿಕೆಟ್ ಕೊನೆ ಹಂತದೊಳಗೆ ತಪ್ಪಿಸಿ ಜಗದೀಶ್ ಶೆಟ್ಟರ್ ಅವ್ರು ಕೊಟ್ರು ಅಂತೇಳಿ ಮಾತಾಡ್ತಿದ್ ಜನ. ಆದ್ರೆ ಒಟ್ಟಾರೆ ಬೆಳಗಾವಿ ಜಿಲ್ಲೆ ಮೊದಲಿನಿಂದ ಒಂದು ಲೋಕಸಭಾ ಚುನಾವಣೆ ಒಳಗೆ ಬಿಜೆಪಿ ಪ್ರಾಬಲ್ಯ ಅಂದ್ರೆ 2.5 ಕ್ಷೇತ್ರ ಬರ್ತೈತಿ, ಒಂದು ಉತ್ತರ ಕನ್ನಡ 3 ಕ್ಷೇತ್ರದಾಗ ಬಿಜೆಪಿ ಅವ್ರು ಇರ್ತೈತಿ. ಒಂದ್ಸಲ ಸತೀಶ್ ಜಾರಕಿಹೊಳಿ ಅವ್ರ ಬೈ ಎಲೆಕ್ಷನ್ ದಾಗ ಸೋಲಿಸ್ತಾರ ಅಂದ್ರೆ ಬಿಜೆಪಿ ಅಷ್ಟು ಪ್ರಭಾವ ಐತಿ ನಮ್ದ. ಆದ್ರೆ ಹೈಕಮಾಂಡ್ ಬಿಜೆಪಿ ಕಡೆ ಲಕ್ಷ ಕೊಡುವಾತು, ನಮ್ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರ ಅಥವಾ ಶಾಸಕರ ಸಂಸದರಿಗೆ ಹೆಚ್ಚು ಲಕ್ಷ ಕೊಡುವಾತು. ಆದ್ರೆ ಇಷ್ಟೆಲ್ಲ ನಮ್ ಕಾಂಟ್ರಿಬ್ಯೂಷನ್ ಐತಂತ ಅಲ್ಲಿ ಕಾರ್ಯಕರ್ತರು ಲೀಡರ್ಗಳು ಮಾತಾಡ್ತಿರ್ತಾರ. ಇನ್ನ ಕಾರ್ಯಕರ್ತರೊಳಗೆ ಬಂದ್ರ ಜಿಲ್ಲೆ ವಕೀಲರು ಪಾಪ ಬಹಳಷ್ಟು ದಿವಸದಿಂದ ಒಂದು ಪಕ್ಷ ಸಂಘಟನೆ ಮಾಡಿ ವಕೀಲಿಕೆ ಮಾಡಿ ಇವತ್ತು ಪಕ್ಷ ಬೆಳಗ್ಗೆ ಹೇಳ್ಬಿಡ್ದ ಪಕ್ಷ ಅಂತಾರ, ಅಂತವ್ರಿಗೂ ರಾಜ್ಯಸಭಾ ಸದಸ್ಯರಿಗೆ ಕೊಡ್ಬೇಕಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ. ಇನ್ನ FS ಸಿದ್ದನಗೌಡ್ರು ಬೈಲೊಂಗಲ್ ಅಂದ್ರ ಯುವ ಕಾರ್ಯಕರ್ತ, ಒಂದ್ ಕಾರ್ಯಕರ್ತರಿಗೆ ಕೊಡ್ಬೇಕಾದ್ರ ಅವ್ರ ಬಹಳಷ್ಟು ದಿವಸದಿಂದ ಸಾಮಾಜಿಕ ಕೆಲಸಗಳು ಮಾಡ್ಕೊತ ಬಂದಾರ. ಪಕ್ಷಕ್ಕೆ ಬೆಳಗ್ಗೆ ಹೇಳ್ಬಿಡ್ದ ತಮ್ಮ ಎಲ್ಲಾ ಕೆಲಸ ಬಿಟ್ಟು ತಮ್ಮ ಅಭಿಮಾನಿಗಳು ಕರ್ಕೊಂಡ್ ಪಕ್ಷದ ಕೆಲಸಕ್ಕೆ ಇರ್ತಾರ. FS ಸಿದ್ದನಗೌಡ್ರು ವಕೀಲ್ರ ಕಾರ್ಯಕರ್ತರು ಕೊಡೋದಾದ್ರೆ ಅವ್ರಿಗೆ ಮಾಡ್ಬೇಕಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ. ಇನ್ನ ಕೊನೆಯದಾಗಿ ಇವತ್ತ ಜಿಲ್ಲೆಯೊಳಗ ಒಂದು ಉತ್ತರ ಕರ್ನಾಟಕದೊಳಗಾಗ್ಲಿ ಮುಖ್ಯಮಂತ್ರಿ ರೇಸ್ನಾಗಿರುವಂತ ಜಾರಕಿಹೊಳಿ ಕುಟುಂಬದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತ ಭೀಮ್ಸಿ ಜಾರಕಿಹೊಳಿ ಅವರು, ಯಾಕಂದ್ರೆ ಅವರು ಬಿಜೆಪಿ ಒಳಗ ಒಂದ್ಸಾರಿ ಅವರ ಸಹೋದರನ ವಿರುದ್ಧ ಸ್ಪರ್ಧಾ ಮಾಡಿ ಗೋಕಾಕ್ದಾಗ ಸ್ವಲ್ಪ ಹೋಟ್ಲೆ ಬಿದ್ದವ್ರ. ಅವ್ರು ಕೂಡ ಅವ್ರ ಅಭಿಮಾನಿಗಳು ಏನಂತಾರಂದ್ರ ಈಗ ಸದ್ಯ 4 ಮಂದಿ ಅಧಿಕಾರದಾಗ ಅದಾರು, ಇನ್ ಭೀಮ್ಸಿ ಜಾರಕಿಹೊಳಿ ಅವರ ಒಬ್ರ ಅವ್ರ ಅಧಿಕಾರದಾಗಿಲ್ಲ, ಅವ್ರ ರಾಜ್ಯಸಭಾಕ್ಕ ಅವರ ಹೋಗ್ತಾರು. ಈಗ ಅವ್ರ ರಾಜ್ಯಸಭಾಕ್ ಅವ್ರ ಆಯ್ಕೆ ಆತಂದ್ರ ಯಮಕನಮರಡಿ ಒಂದು ಕ್ಷೇತ್ರ ಬಿಟ್ರ 17 ನಾವು MLA ಕ್ಷೇತ್ರ ಬೆಳಗಾವಿ ಜಿಲ್ಲಾದಾಗ ಆರಿಸಿ ಬರ್ತಾವಂತ ಅಭಿಮಾನದಿಂದ ಅವರ ಜಾರಕಿಹೊಳಿ ಅಭಿಮಾನಿಗಳು ಹೇಳ್ತಾರೆ. ಅಂದ್ರೆ ಒಟ್ಟಾರೆ ಈ ಎಲ್ಲಾ ರೇಸ್ದಾಗ ಈಗ ಸದ್ಯ ನಮಗ್ ಕಂಡು ಬಂದಂತ ರೇಸ್ನಾಗಿದ್ದಂತ ಒಂದು ಈ ಬಿಜೆಪಿಯ ವಾಸ್ತವತೆ. ಆದ್ರೆ ಇದು ಒಂದೇ ಸೀಟ್ ರಾಜ್ಯದಾಗ ಬಿಜೆಪಿ ಅವ್ರು ರಾಜ್ಯದಾಗ ಯಾರಿಗೆ ಕೊಡ್ತಾರ. ಆದ್ರೆ ಒಟ್ಟಾರೆ ಅವ್ರ ಕಾರ್ಯಕರ್ತರು ಏನಂತಾರ ಅಂದ್ರ ಬೆಳಗಾವಿ ಜಿಲ್ಲಾಕನ್ನ ಕೊಡ್ರಿ, ಯಾರ್ಯಾರಿಗೆ ಕೊಡ್ರಿ, ಬೆಳಗಾವಿ ಜಿಲ್ಲೆ ಸಂಘಟನೆ ಮಾಡ್ಬೇಕು. ಒಂದು ಬಿಜೆಪಿ ರಾಜ್ಯಸಭಾ ಕೊಟ್ರ ಇಲ್ಲಿ ಮತ್ತಷ್ಟು ಮುಂದಿನ ಚುನಾವಣೆಗೆ ಒಂದ ಬಲ ಬರ್ತೈತಿ ಅಂತ ಅವ್ರ ಕಾರ್ಯಕರ್ತರು ಹೇಳಿದ್ದ ನಿಮ್ ಮುಂದೆ ಹೇಳ್ತಾನು. ಒಟ್ಟಾರೆ ಅವ್ರವ್ರಿಗೆ ಬಿಟ್ಟಿದ್ದ ಇದು ಮಂದಿ ಹೇಳಿದ್ದ ಹೇಳ್ತಾನೆ. ನಮಸ್ಕಾರ.